ಇನ್ನು ಗುರುವಾರಪ್ಪ ಕೊರೋನಾ ಗೋ ಕೊರೋನಾ ಗೋ ಗೋ ಕೊರೋನಾ ಗೋ. ಹೇ ವೇಣು ಶಾಸ್ತ್ರಿಜಿ, ಅಚ್ಚಿ ಬನ್ನಿ ಮೇಡಮ್. ಇಲ್ಲ ಇಲ್ಲ ಪರವಾಗಿಲ್ಲ ಬಿಡಿ. ಬನ್ನಿ ಮೇಡಮ್ ಮೇಡಮ್ ಮನೆಗೆ. ಹೇ ಕೊರೋನಾ ರೀ. ಎಂತ ಇದು? ನೋ ಇನ್ನ ಭಗವತಿ ಅಮ್ಮೇ ಅಮ್ಮೇ. ವಾಂಕೋ ಹಚ್ಚಿ ಹರೇ ರಾಮ, ಹಚ್ಚಿ ಹರೇ ಕೃಷ್ಣ, ಹಚ್ಚಿ ಗುರುವಾರಪ್ಪ. ಏನಪ್ಪ ಇದು? ಯೋ, ಪೂಜೆ ಮಾಡಿದ್ರೆ ಸಾಕಾಗಲ್ಲ, ದೇಹನು ಶುದ್ಧವಾಗಿ ಇಟ್ಕೊಬೇಕು. ಏನಿದೆ ಹಿಂಗ್ ಸ್ನೀಸ್ ಮಾಡ್ತೀಯಾ? ಹಿಂಗ್ ಸ್ನೀಸ್ ಮಾಡ್ಬೇಕು. ಇದನ್ನ ಡ್ರಾಕುಲಾ ಸ್ನೀಸ್ ಅಂತ ಅಂತಾರೆ. ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ. ಎಲ್ಲೋಡು ಅಟ್ಲೀಸ್ಟ್ ಹಿಂಗಾದ್ರೂ ಸ್ನೀಸ್ ಮಾಡ್ಬೇಕು, ತಿಳ್ಕೊ. ಅಯ್ಯೋ, ನಿಮ್ಮಂತವರಿಂದಾನೆ ಅರ್ಧಕ್ಕರ್ಧ ಇಲ್ಲಿ ಕೊರೋನಾ ಬಂದು ನಾವೆಲ್ಲ ಸಾಯ್ತಾ ಇರೋದು. ಏನ್ ಗುರು ನೀವಲ್ಲ, ಥೂ ಕರ್ಮ ಕಾಂಡ, ಸಾಕಾಗಿದೆ. ಏನಪ್ಪ ಇದು? ಈ ಹೊಸ ರೂಮ್ ಬೇಕು, ತಲೆನೋವಪ್ಪ. ಈ ಜನತಾ ಕರ್ಫ್ಯೂಗೆ ಹೊರಗೂ ಹೋಗಕ್ ಆಗ್ತಾನಲ್ಲ, ಒಳಗೂ ಇರಕ್ ಆಗ್ತಾನಲ್ಲ. ಮಲಗ್ತೀನಪ್ಪ. ಈ ಟಾರ್ಚರ್ಗಿಂತ ನಾನು ಸುಮ್ಮನೆ ಆಚೆ ಹೋಗ್ಬಿಡ್ತೀನಿ. ಸ್ವಲ್ಪ ಆಚೆ ಅಂತ ನಿಮ್ಮದೇ ಕೆಲಸ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಫೋನ್ ಎಲ್ಲೋಯ್ತು? ಏನು ಇಷ್ಟೊತ್ತು ಸ್ನೀಸ್ ಸಿಂಚ್ಕೊಂಡಿದ್ದ, ಇವಾಗ ನೋಡಿದ್ರೆ ನಿದ್ದೆ ಹೊಡಿತಾ ಇದ್ದಾನೆ. ಎಕ್ಸ್ ನೋಡೋಣ. ಹಲೋ, ಏನಿಲ್ಲ ಏನಿಲ್ಲ. ಹಚ್ಚಿ ತಪ್ಪಾಯ್ತು. ಎಫ್ಸಿ ಟೈಮ್ ಎಷ್ಟಾಯ್ತು? ಟೈಮಾ ಒಂಚೂರು, ಹಚ್ಚಿ. ನನ್ನ ಟೈಮ್ ಒಂಚೂರು ಸರಿ ಇಲ್ಲ ಬಿಡಿ. ಹಚ್ಚಿ ಸರ್ ಸರ್ ದಯವಿಟ್ಟು ಪಾಚ್ಕೊಳ್ಳಿ. ಹಚ್ಚಿ ಸರ್ ತಪ್ಪಾಯ್ತು. ನಾನು ರೋರೆಗಳು ಏನು ಇವನು ಪಾಚ್ಕೊಂಡ್ರೆ ಮಾತ್ರ ಸೈಲೆಂಟಾಗಿ ಪಾಚ್ಕೊಂತಾನೆ, ಎದ್ರೆ ಮಾತ್ರ ಒಂದು ಹೆವಿ ಟಾರ್ಚರ್ ಕೊಡ್ತಾನೆ. ಇದ್ರೆ ಸಿಗ್ತಾನೆ, ಮಲಗಿದ್ರೆ ಹಿಂಗೆ ಗೊರಕೆ ಹೊಡೆ ಹಿಂಗೆ ಸೈಲೆಂಟಾಗಿ ಮಲಗಿರ್ತಾನೆ. ಲೆಟ್ ಮಿ ಚೆಕ್ ಇನ್ ಗೂಗಲ್. ಗೂಗಲ್ ನೋಸ್ ಎವ್ರಿಥಿಂಗ್. ಓಕೆ, ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಸ್, ವೆಲ್ಕಮ್ ಟು ಪಬ್ಲಿಕ್ ಅರೇನಾ. ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ಎಸ್, ಇನ್ ಕೇಸ್ ಇವಾಗ ಒಂದು ಪೇಷಂಟು ಹುಷಾರಿಲ್ದಿರುವಾಗ ಅವನಿಗೆ ಸಿಕ್ಕಾಪಟ್ಟೆ ಕೋಲ್ಡಾಗಿ ಸ್ನೀಸ್ ಇದ್ದರೆ, ಆ ಪೇಷಂಟ್ ಮಲಗಿರುವಾಗ ಅವ್ರು ಸ್ನೀಸ್ ಮಾಡಲ್ಲ, ಬಟ್ ಅದೇ ಅವ್ನು ಎದ್ದಿರುವಾಗ ಕಂಟಿನ್ಯೂಸ್ ಆಗಿ ಸ್ನೀಸ್ ಮಾಡ್ತಾ ಇರ್ತಾರೆ. ಇದು ಯಾಕೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ಸ್ನೀಸ್ ಅಂದರೆ ಏನು ಅಂತಲೂ ತಿಳ್ಕೊಳ್ಳೋಣ. ಎಸ್, ಇವಾಗ ಸ್ನೀಸ್ ಅಂದರೆ ಏನು ಅಂತ ನೋಡೋಣ. ಫಾರಿನ್ ಪಾರ್ಟಿಕಲ್ಸು, ಡಸ್ಟು, ವೈರಸ್ಸು, ಬ್ಯಾಕ್ಟೀರಿಯಾ ಇವೆಲ್ಲ ಮೂಗಿನಿಂದ ನೇಸಲ್ ಕ್ಯಾವಿಟಿಗೆ ಎಂಟರ್ ಆಗಿ ನೇಸಲ್ ಪ್ಯಾಸೇಜ್ ಕಡೆ ಹೋಗುತ್ತೆ. ಈ ಎಕ್ಸ್ಟರ್ನಲ್ ಪಾರ್ಟಿಕಲ್ಸ್ನ ಬ್ರೈನು ಆ್ಯಸ್ ಎ ರೆಡ್ ಅಲರ್ಟ್ ಅಂತ ನಮ್ಮ ಬಾಡಿಯಲ್ಲಿ ಹಿಸ್ಟಮಿನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಸು ನೇಸಲ್ ಮ್ಯೂಕೋಸ್ ಮೆಂಬ್ರೇನಲ್ಲಿರೋ ನರ್ವ್ ಎಂಡಿಂಗ್ಸ್ನ ಇರಿಟೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಆವಾಗ ನಮ್ಮ ಬಾಸ್ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಅವರು ಸೀನು ಅಂತ ಕಮೆಂಟ್ ಕೊಡ್ತಾರೆ. ಸೊ ಒನ್ಸ್ ನಮ್ಗೆ ಕಮೆಂಟ್ ಬಂದಿದ ತಕ್ಷಣ ನಾವು ಆಟೋಮೆಟಿಕ್ಕಾಗಿ ಸ್ನೀಸ್ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡಿರ್ತೀರ, ಸನ್ಲೈಟಲ್ಲೂ ಕೆಲವ್ರಿಗೆ 1 ಅಥವಾ 2 ನಿಮಿಷ ನಿಂತರೆ ಅವ್ರಿಗೆ ಸ್ನೀಸ್ ಬರುತ್ತೆ. ಇದನ್ನು ಫೋಟಿಕ್ ಸ್ನೀಸ್ ರಿಫ್ಲೆಕ್ಸ್ ಅಂತ ಕರೀತಾರೆ. ಎಸ್ ಫ್ರೆಂಡ್ಸ್, ನಿದ್ದೆ ಮಾಡುವಾಗ ನಾವು ಸ್ನೀಸ್ ಮಾಡಲ್ಲ. ಹೌದು ಗಂಡ್ರಿ, ನಿಜ, ನಂಬಿ.
ಕ್ರೇಜಿ ಬಟ್ ಟ್ರೂ. ವೇಣುಶಾಸ್ತ್ರಿನ ನೋಡಿದ್ರಲ್ವಾ? ಎಸ್, ಇದಕ್ಕೆ ಮುಂಚೆ ಸ್ವಲ್ಪ ನಿದ್ದೆ ಬಗ್ಗೆ ತಿಳ್ಕೊಳ್ಳೋಣ. ನಿದ್ದೆ ಎಲ್ರಿಗೂ ಬೇಕೇ ಬೇಕು. ಅಟ್ಲೀಸ್ಟ್ 8 hours ಅಂತೂ ನಿದ್ದೆ ಬೇಕೇ ಬೇಕು. ನಿದ್ದೆಯಲ್ಲಿ 5 stages ಇದೆ ಕಣ್ರಿ. ಫಸ್ಟ್ 4 ಸ್ಟೇಜಸ್ನ ನಾನ್ REM ಸ್ಲೀಪ್ ಅಂತ ಕರೀತಾರೆ. ಲಾಸ್ಟ್ ಸ್ಟೇಜ್ನ REM ಸ್ಲೀಪ್ ಅಂತ ಕರೀತಾರೆ. ಏನಪ್ಪ ಇದು REM? ಎಸ್, REM ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತ. ಸೊ REM ಅಲ್ಲಿ ನಾವು ಐ ಮೂಮೆಂಟ್ಸ್ನ ಮಾಡ್ತಾ ಇರ್ತೀವಿ. ಎಸ್, REM ಅಲ್ಲೇ ನಾವು ಕನ್ಸು ಕಾಣೋದು ಶುರು ಆಗುತ್ತೆ. ಸೊ ಈ ಟೈಮಲ್ಲಿ ಟೆಂಪ್ರವರಿಲಿ ನಮ್ಮ ಶೋಲ್ಡರ್ಸು, ಕಾಲು ಎಲ್ಲ ಪ್ಯಾರಲೈಸ್ ಆಗಿರುತ್ತೆ. ಸೊ ದಟ್ ನಾವು ಆ ಕನಸಿನಿಂದ ಆಚೆ ಬರಬಾರ್ದು ಅಂತ. ನೋಡಿ ಹೇಗೆ ನ್ಯಾಚುರಲ್ ಆಗಿ ಪ್ಲ್ಯಾನ್ ಆಗಿರುತ್ತೆ. ಸೊ ಟೋಟಲ್ ಆಗಿ ನಿದ್ದೆ ಮಾಡುವಾಗ ನಾವು 5 ಸ್ಟೇಜಸ್ನ ಕ್ರಾಸ್ ಮಾಡ್ತೀವಿ. ಸ್ಟೇಜ್ ನಂಬರ್ 1, ಸ್ಟೇಜ್ ನಂಬರ್ 1ನಲ್ಲಿ ನೀವು ಮೈಲ್ಡಾಗಿ ನಿದ್ದೆಯಲ್ಲಿ ಇರ್ತೀರಾ. ಐಬಾಲ್ ಸ್ಲೋವಾಗಿ ಮೂವ್ ಆಗ್ತಾನೆ ಇರುತ್ತೆ. ಕಣ್ಣು ಮುಚ್ಚಿರ್ತೀರಾ. ರೂಮ್ ಕತ್ಲಾಗಿ ಇದ್ದಾಗ ನಮ್ಮ ಬ್ರೈನ್ನ ಪೀನಿಯಲ್ ಗ್ಲ್ಯಾಂಡಲ್ಲಿ ಮೆಲಟೋನಿನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಸೇ ನಿದ್ದೆಗೆ ಕಾರಣ ಕಣ್ರಿ. ನಮ್ಮ ಬಾಡಿಯಲ್ಲಿ ಎಲ್ಲ ಆ್ಯಕ್ಟಿವಿಟೀಸು, ಫಾರ್ ಎಕ್ಸಾಂಪಲ್ ಖುಷಿ, ದುಃಖ, ಸಿಟ್ಟು, ಎನ್ಸೈಟಿ, ಸ್ಟ್ರೆಸ್ಸು, ಇದೆಲ್ಲ ಹಾರ್ಮೋನ್ಸ್ದೇ ಕೆಲಸ. ಓಕೆ, ನಾವು ಸ್ಟೇಜ್ 2 ನೋಡೋಣ. ಸ್ಟೇಜ್ 2 ಅಲ್ಲಿ ನಮ್ಮ ಐಬಾಲ್ಸು ಮೂಮೆಂಟ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಬಾಡಿ ಟೆಂಪ್ರೇಚರು ಕಮ್ಮಿ ಆಗ್ತಾ ಬರುತ್ತೆ. ಬಾಡಿ ಡೀಪ್ ಸ್ಲೀಪ್ಗೆ ರೆಡಿ ಆಗಬೇಕು ಅಂತ ಹಾರ್ಟ್ ರೇಟು ಸ್ಲೋ ಆಗ್ತಾ ಬರುತ್ತೆ. ಸೊ ಇದೇ ಸ್ಟೇಜ್ 2. ಎಸ್, ಸ್ಟೇಜ್ 3 ಮೂರನೇ ಹಂತ. ಸೊ ಈ ಸ್ಟೇಜಲ್ಲಿ ಇದೊಂಥರ ಟ್ರಾನ್ಸಿಷನ್ ಫೇಸ್ ಅಂತ ಕರೀತಾರೆ. ನಾವು ಇವಾಗ ನಾನ್ REM ಇಂದ REM ಸ್ಲೀಪ್ಗೆ ಹೋಗೋ ಟೈಮ್ ಬಂದಿದೆ. ದಟ್ ಈಸ್ ಪ್ಯಾರಾಸೋಮ್ನಾಸಿಸ್. ಅದನ್ನ ನಾವು ಫೀಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಲೀಪಲ್ಲಿ ನಡೆಯೋದು, ಅಥವಾ ಅದೇ ನೈಟಲ್ಲಿ ನಡಿತೀವಲ್ವ ಅದು, ಅಥವಾ ಬೆಡ್ ವೆಟ್ಟಿಂಗ್ ಎಲ್ಲ ಕೆಲವ್ರಿಗೆ ಆಗತ್ತೆ ಈ ಸ್ಟೇಜಲ್ಲಿ. ಓಕೆ, ಸ್ಟೇಜ್ 4. ಸೊ ಸ್ಟೇಜ್ 4 ಆಲ್ಮೋಸ್ಟ್ ನಾವು ಡೀಪ್ ಸ್ಲೀಪಲ್ಲಿ ಇರ್ತೀವಿ. ಒಬ್ಬರನ್ನ ಎಬ್ಸೋದಂದರೆ ಇವಾಗ ತುಂಬಾ ಕಷ್ಟ. ಎಸ್, ಸ್ಟೇಜ್ 5 ಲಾಸ್ಟ್ ಹಂತ ಅಂದರೆ ಏನು ಮಾಡುತ್ತೆ ಅಂತ ನೋಡೋಣ. ಎಸ್, ಇಲ್ಲಿ ಇದನ್ನು REM ಸ್ಲೀಪ್ ಅಂತ ಕರೀತಾರೆ. ನಿಮಗೆ ಡ್ರೀಮ್ಸ್ ಶುರುವಾಗೋ ಸ್ಟೇಜ್. ಸೊ REM ಅಟೋನಿಯಾನ್ನೇ ಸ್ನೀಸ್ನ ಸ್ಟಾಪ್ ಮಾಡೋದು. ಅಂದರೆ ಬ್ರೈನ್ ಕಂಪ್ಲೀಟ್ ಶಟ್ ಡೌನ್. ಪರ್ಟಿಕ್ಯುಲರ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಶಟ್ ಡೌನ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮೂಗಲ್ಲಿ ಆಗಲಿ ಏನೋ ಇರಿಟೇಷನ್ನು ಆರ್ ಡ್ಯೂ ಟು ಏನಾದರೂ ಒಂದು ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸಿಂದ, ಸೊ ಈ ಯಾವುದೇ ಸಿಗ್ನಲ್ಸು ಬ್ರೈನ್ಗೆ ಹೋಗಲ್ಲ. ಅದಕ್ಕೆ ವೇಣುಶಾಸ್ತ್ರಿಜಿಗೆ ಮಲಗಿದಾಗ ಏನು ಸ್ನೀಸ್ ಬರ್ತಾ ಇರಲಿಲ್ಲ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿ ಯು, ಬಾಯ್. ವೇಣುಶಾಸ್ತ್ರಿಜಿ ಬನ್ನಿ. ಸಾರಿ. ಹಚ್ಚಿ. ಹರೇ ರಾಮ ಹಚ್ಚಿ. ಹರೇ ಕೃಷ್ಣ ಹಚ್ಚಿ. ಗುರುವಪ್ಪ, ಏನಪ್ಪ ಇದು? ಯೋ